ಮಹಿಳೆಯರ ವಸ್ತ್ರ ಕಸಿಯುತ್ತಿರುವಂತ ನಿತೀಶ್ ಕುಮಾರ್ ನಾಚಿಕೆ ಆಗಲಿ. ಮಹಿಳೆಯರ ವಸ್ತ್ರ ಅಪಹರಣ ಮಾಡುವಂತ ದುಶ್ಯಾಸನ ನಿತೀಶ್ ಕುಮಾರ್ ಮುರ್ದಾಬಾದ್. ಸೆಕ್ರೆಟರಿ ಹಾಗೂ ಇಲ್ಲೆಲ್ಲ ನಾವೆಲ್ಲರೂ ಸಹೋದರಿಯರು ಮತ್ತು ನಮ್ಮೆಲ್ಲ ಜಮೇದಾರದವರು ನಮ್ಮ ವಾಜ್ಬಾಬಾ ಆಗಲಿ ಮತ್ತು ಶಹನಾಜ್ ಅಖ್ತರ್ ನಾವೆಲ್ಲರೂ ಸೇರಿ ಇವತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಲ್ಲಿಂದ ನಾವೊಂದು ಇಲ್ಲಿ ಪ್ರತಿಭಟನೆ ನಿಂತಿರೋಂಥ ವಿಷಯ ಅಂದರೆ BJP ಸರ್ಕಾರ ಕೆಲವು ದಿನಲಿಂತಲೇ ಆಗಲಿ ಹೆಣ್ಮಕ್ಕಳಾಗಲಿ ಅಥವಾ ಯಾವ ನಮ್ಮ ದೇಶವಾಡಿಕೆ ಆಗಲಿ BJP ಸರ್ಕಾರ ಮಾಡೋಂಥ ಕೆಲಸಗಳೇ ಈ ಥರ ಆಗ್ತಾ ಇದೆ. ಏನಂತಂದರೆ ಮೊನ್ನೆ ನಿತೀಶ್ ಕುಮಾರ್ ಅವರು ಒಂದು ಡಾಕ್ಟರಿ ಪದವಿ ಪಡೆದಂಥ ಒಂದು ಮಹಿಳೆ ಆಕಿನ್ನು ಧಾರ್ಮಿಕ ವಸ್ತ್ರವೇನಿತ್ತು ಆ ವಸ್ತ್ರವನ್ನು ಹಿಡಿದು ಜಗ್ಗಿದಂಥ ಕೆಲಸ ಮಾಡಿದ್ರೆ ಬಹಳ ನೀಚ ಕೆಲಸ. ಇಂಥ ಕೆಲಸ ಮಾಡುವವರಿಗೆ ಏನು ಅಂತ ಹೇಳಬೇಕು. ನೀವು ಒಂದು CM ಆಗಿ ಈ ಥರ ಕೆಲಸ ಮಾಡ್ತೀರಾ ಅಂತಂದರೆ BJP ಸರ್ಕಾರ ಇದೇನಾ ಮಾಡೋಕ್ಕೆ ನೀವು ನಿಮ್ಮ ಸರ್ಕಾರವನ್ನು ಇದು ಎಲೆಕ್ಷನ್ನಲ್ಲಿ ನಿಂದಿಸಿ ನೀವು ಸರ್ಕಾರವನ್ನು ನೀವು ಇದು ಮಾಡ್ತಾ ಇದ್ದೀರಾ. BJP ಇದು ಒಂದು ಮಾತು ನೋಡ್ರಿ, ನಿತೀಶ್ ಕುಮಾರ್ ಮಾಡಿದಂಥ ಮಾತು ಇವರಿಗೆ ವಿರುದ್ಧವಾಗಿ ಅವ್ರ ಸಹೋದರ ಒಬ್ಬನು ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರೇನು ಹೇಳ್ತಾ ಇದ್ದಾರೆ, ಬರೇ ಹಿಜಾಬಿಗೆ ಹಿಡಿದಿದ್ದೇವೆ ನಾವು, ಬೇರೆ ಎಲ್ಲಾದರೂ ಕೈ ಹೋದರೆ ಏನಾಗ್ತಿತ್ತು ಗತಿ ಅಂತ. ನಿಮ್ಮ ಮಾನಸಿಕ ನೋಡಿ, ನಿಮ್ಮದು ಈ ಥರ ನೀವು ಮಾನಸಿಕ ಇಟ್ಕೊಂಡು ನೀವು BJP ಸರ್ಕಾರ ನಡೆಸ್ತಾ ಇದ್ದೀರಾ. ನಿಮಗೆ ನೋಡಿದ್ರೆ ನಮಗೆ ನಾವು ಹೆಣ್ಣು ಮಕ್ಕಳಾಗಿ ಈ ಥರ ನಿಮ್ಮ ಯೋಚನೆಯನ್ನು ಇಟ್ಕೊಂಡು ನೀವು ಬಿಹಾರ್ UPಯಲ್ಲಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಾ. BJP ಸರ್ಕಾರ ನಿಮಗೆ ನೋಡಿ ನಮಗೆ ನಾಚಿಕೆ ಬರ್ತಾ ಇದೆ. ರಾಜನೀತಿಯಲ್ಲಿ ಆಗಲಿ ಎಲ್ಲೇ ಆದಾದರೆ ಧಾರ್ಮಿಕ ವಸ್ತ್ರವನ್ನು ಹಿಡಿದು ಜಗ್ಗುವುದು ಅಂದರೆ ನಮ್ಮ ಸಂವಿಧಾನದ ವಿರುದ್ಧ 15, 14, 15, 21, 25 ವಿರುದ್ಧವಾಗಿದೆ, ಕಲಾಂ ವಿರುದ್ಧವಾಗಿದೆ. ಇದಕ್ಕೆ ಖಂಡನೆ ನಾವೆಲ್ಲರೂ ಸೇರಿ ಖಂಡನೆ ಮಾಡಲು ಇವತ್ತು ಗುಲ್ಬರ್ಗಾ ಡಿಸ್ಟಿಕ್ನಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ DC ಆಫೀಸ್ ಮುಂದೆಗಡೆ ನಾವು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾವು ಪ್ರತಿಯೊಂದಕ್ಕೆ ಪ್ರತಿಭಟನೆ ಮಾಡ್ಕೋತಿರ್ಬೇಕಾ? ನೀವು BJP ಸರ್ಕಾರ ಬಂದಿಡೋದು ಏನು ಮೆಸೇಜ್ ಕೊಡ್ತಾ ಇದ್ದೀರಿ? ನೀವು ಮೆಸೇಜ್ ಕೊಡ್ತಾ ಏನಿದ್ದೀರಿ? ನಮ್ಮ ಪಾಲಿಟಿಕ್ಸ್ನಲ್ಲಿ ಆಗಲಿ, ನಮ್ಮ ಸಮಾಜಕ್ಕಾಗಲಿ, ನಮ್ಮ ದೇಶಕ್ಕಾಗಲಿ ಯಾವ ಥರ ಹೆಣ್ಣು ಮಕ್ಕಳನ್ನು ನಿಮ್ಮ ಮಾನಸಿಕ ನಿಮ್ಮ ಎಷ್ಟು ರೋಗಗಳು ನಿಮ್ಮ ತುಂಬಿದೆ ಇಲ್ಲ ಹೆಣ್ಣು ಮಕ್ಕಳ ಸಲುವಾಗಿ ನಾವು ನೋಡ್ತಾ ಬರ್ತಿದ್ದೇವೆ. ಜನತೆಗಳೇ ನೀವೆಲ್ಲರೂ ಎಲ್ಲರೂ ಎಚ್ಚರಾಗಿರಿ. ನೋಡಿ ನೀವು BJP ಸರ್ಕಾರದ ಯಾವ ಥರ ಕೆಲಸ ಮಾಡ್ತೀವಿ. ಒಂದು CM ಆಗಿ ಈ ಥರ ಮಾಡ್ತಾ ಇದ್ದಿದ್ದು ಇದು ಒಳ್ಳೆ ಕೆಲಸನ? ಯಾರ ಧಾರ್ಮಿಕ ವಸ್ತ್ರ ಆಗಲಿ, ಯಾವ ಸೀರೆ ಆಗಲಿ ಅಥವಾ ಗುಂಗಟ್ಟಾಗಲಿ ಆಗಲಿ ಹಿಜಾಬ್ ಆಗಲಿ ಇದು ಮಾಡೋದು ನಿಮ್ಮ ತಪ್ಪು. ಇದು ಈ ಥರ ಏನು ಮಾಡ್ತಾ ಇದ್ರಲ್ಲ, ನೀವು ಸರ್ಕಾರ ನಡೆಸ್ತಾ ಇದ್ದಿರಲ್ಲ, ಇದು ಒಳ್ಳೇದಿಲ್ಲ. ಇದು ಒಂದೇ ಇಲ್ಲ. ನೀವು ಪ್ರತಿಯೊಂದು ಮುಸ್ಲಿಮರಾಗಲಿ ಅಥವಾ ಹಿಂದೂ ಮುಸ್ಲಿಂ ಯಾರಿಗಾಗಲಿ ಯಾರ ಧಾರ್ಮಿಕ ವಸ್ತ್ರದ ಮೇಲೆ ಕೈ ಹಾಕಬಾರದು. ನಿತೀಶ್ ಕುಮಾರ್ ಅವರೇ ನಿಮ್ಗೆ ಎಚ್ಚರ ಕೊಡ್ತಾ ಇದ್ದೇವೆ. ಇದಕ್ಕೆ ನಾವೆಲ್ಲರೂ ನಮ್ಮ ಗೌರ್ಮೆಂಟ್ನಾಗ ನಾವು ಇದು ತಗೋತಾ ಇದ್ದೇವೆ. ಇವರಿಗೆ ನಾವು ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕು ಮತ್ತು ಇವರು ಕುರ್ಚಿಲಿಂದ ಕೆಳಗೆ ಇಳಿಬೇಕು. ಈ ಥರ ನಮ್ಮ ಎಲ್ಲರೂ ಮಾತಾಗಿದೆ. ನನ್ನ ಹೆಸರು ಫಾತಿಮಾ ಶೇಖ್, ಮೈನಾರಿಟಿ ಆರ್ಗನೈಸರ್ ಸೆಕ್ರೆಟರಿ. ಮರ್ಯಾದೆಯನ್ನು ಕೊಡೋದು ಕಲೀರಿ. ನಿಮ್ಮ BJPದಾಗ ಇದೇ ಕಲ್ತಿರೇನು? ಯಾವಾಗ ನೋಡಿದಾಗ ಹಿಜಾಬ್ ಬಗ್ಗೆ ಮತ್ತು ಸ್ಕ್ರಾಪ್ ಹೆಣ್ಮಕ್ಳು ಮುಟ್ಟೋದು ಏನು ಅಧಿಕಾರ ಅದ ನಿಮ್ಗೆ? ಹೆಣ್ಮಕ್ಳು ಮುಟ್ಟೋದು ಅಧಿಕಾರ ನಿಮ್ಗಿಲ್ಲ. ಯಾಕೆ ಪ್ರತಿ ಸಲ ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡ್ತೀರಿ? ಇಲ್ಲಿ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಏನಿಲ್ಲ, ಇಲ್ಲಿ ಮನುಷ್ಯತ್ವ ಅಂತಿದ್ದೀವಿ. ನಾವು ಎಲ್ಲರೂ ಸೇರಿದ್ವಿ. ಇಲ್ಲಿ ಎಲ್ಲ ಥರ ಜನ ಇದು ಮನುಷ್ಯತ್ವ ಅಂತ ಒಂದು ಕಲೀರಿ. ಹೆಣ್ಮಕ್ಳಿಗೆ ಹಿಜಾಬ್ ಕೊಡೋದನ್ನು ಕಲೀರಿ. ನಮ್ಮ ಸಮಾಜದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವ್ರು ಹೇಳಿದ್ದು ಹೆಣ್ಮಕ್ಳಿಗೆ ಮೊದಲು ಮರ್ಯಾದೆ ಕೊಡಬೇಕು. ಅವ್ರದ್ದು ನೀವು ಉಲ್ಲಂಘನೆ ಮಾಡ್ಲತ್ತೀರಿ. ಇದೆಲ್ಲ ನಮ್ಮ ಸಮಾಜ ಎಲ್ಲ ಜನರಿಗೆ ನೀವು ಭಾಳ ಬಡ್ಕಸ್ಲತ್ತೀರಿ. ಹೆಣ್ಮಕ್ಳಿಗೆ ರೆಸ್ಪಾನ್ಸ್ ಕೊಡಲತ್ತೀರಿ. ಇವತ್ತಿನ ದಿನ ನಮ್ಮ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ಲ. ನಮ್ಮದು ಆಜಾದಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಎಲ್ಲಿ ಆಜಾದಿ ಸಿಕ್ಕರಿ? ಬ್ರಿಟಿಷ್ನಿಂದ ಆಜಾದಿ ಸಿಕ್ಕದ್ರಿ. ಎಲ್ಲಿ ಆಜಾದಿ ಸಿಕ್ಕದ್ರಿ? ನಮ್ಗೆ ಆಜಾದಿನೇ ಇಲ್ಲ. ಹೆಣ್ಮಕ್ಳಿಗೆ ಆಜಾದಿನೇ ಇಲ್ಲ. ಇನ್ನವರೆಗೂ ನಮ್ಗೆ ಆಜಾದಿ ಸಿಕ್ಕಿಲ್ಲ. ಮುಖ್ಯ ಬೇಡಿಕೆ ಏನು ಮಾಡ್ಬೇಕಂತ ನಮ್ಮ ಬೇಡಿಕೆ ಏನು? ನಿತೀಶ್ ಕುಮಾರ್ ಅವರು ಅರೆಸ್ಟ್ ಆಗಬೇಕು, ಅವ್ರಿಗೆ ಇಳಿಸ್ಲಿಕ್ಕಬೇಕು, ಕುರ್ಚಿಯಿಂದ ಇಳಿಸ್ಲಿಕ್ಕಬೇಕು. ನಮ್ಮ ಬೇಡಿಕೆ ನಾವು ಇವತ್ತು ಇಷ್ಟೇ ಜನ ಸೇರಿದ್ದೀವಿ. ನಾಳೆ ಮತ್ತೆ ಜಾಸ್ತಿ ಜನ ಸೇರಿ ಮುಂದೆ ಹೋರಾಟ ಮಾಡ್ತೀವಿ. ಮತ್ತು ಉಗ್ರ ಹೋರಾಟ ಮಾಡಬಹುದು. ಇದ್ರ ಬಗ್ಗೆದಾಗ ಗಮನಿಸ್ರಿ. ಸರ್ಕಾರದವ್ರಿಗೆ ನಾವು ತಿಳಿಸೋದು ಇಷ್ಟೇ, ಹೆಣ್ಮಕ್ಳಿಗೆ ಮರ್ಯಾದೆಯನ್ನು ಕಲಿಯೋದನ್ನು ಕಲಿಸ್ರಿ BJPದವರಿಗೆ ಹೇಳಿ ನನ್ನ ಮಾತನ್ನು. ಶೀಲಾ ಗಾಯಕ್ವಾಡ್. ಓಕೆ ಮೇಡಮ್.